ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸಂಜಯ್ ಅಂತ. ಶರ್ವಾಸ್ ಮಾಧುರಿ ಡ್ಯಾನ್ಸ್ ಅಕಾಡೆಮಿ ಕಡೆಯಿಂದ ನಾನು ಮಾತಾಡ್ತಿರೋದು. ನಾನು ಆಸ್ ಎ ಮ್ಯಾನೇಜರ್ ಮಾತಾಡ್ತಿರೋದು. ಇಲ್ಲಿ ಇವತ್ತು ಈ ದೊಡ್ಡ ವೇದಿಕೆಯಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ಈ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಶರ್ವಾಸ್ ಮಾಧುರಿ ಡ್ಯಾನ್ಸ್ ಅಕಾಡೆಮಿ ಕಡೆಯಿಂದ ಇದು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಇದು ನಮ್ಮದು 143ನೇ ಸ್ಟೇಜ್ ಶೋ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ನಮ್ಮ ಸಂಸ್ಥೆಯ ಸಂಸ್ಥಾಪಕಿ ಶ್ರೀಮತಿ ಪ್ರಸನ್ನ ಶರ್ಮಾ, ನಮ್ಮ ನಿರ್ದೇಶಕರು ಶ್ರೀ ಗಜೇಂದ್ರ ಶರ್ಮಾ, ಹಾಗೆ ಕಾರ್ಯದರ್ಶಿಗಳು ಶ್ರೀ ಮಾಧುರಿ ಶರ್ಮಾ, ಹಾಗೆ ನಾನು ಮ್ಯಾನೇಜರ್ ಸಂಜಯ್ ಮಾತಾಡ್ತಿರೋದು. ಸೊ ತುಂಬಾ ಖುಷಿ ಆಗುತ್ತೆ. 143ನೇ ಕಾರ್ಯಕ್ರಮ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ನಮ್ಮ ಬೆಂಗಳೂರಿನಲ್ಲಿ ನಮ್ಮದೇ ಆದಂತಹ 7 ಶಾಖೆಗಳಿದೆ. ಒಂದು ಮಹಾಲಕ್ಷ್ಮಿ ಲೇಔಟ್, ವಿಜಯನಗರ, ನಾಗರಬಾವಿ, ಬನಶಂಕರಿ, ಸಹಕಾರ ನಗರ, ಮತ್ತೆ ಹಾಗೆ ವಿಶ್ವೇಶ್ವರಯ್ಯ ಲೇಔಟ್. ಸೊ ಈ ತರ 7 ಬ್ರಾಂಚ್ಗಳಿದೆ ನಮ್ದು ಬೆಂಗಳೂರಿನಲ್ಲಿ. ಸೊ ಸುಮಾರು ಮಕ್ಕಳುಗಳು ನಮ್ಮಲ್ಲಿ ಬಂದು ವಿವಿಧ ಕಾರ್ಯಗಳಲ್ಲಿ, ಅಂದ್ರೆ ಭರತನಾಟ್ಯಂ ಇರ್ಬೋದು, ಬಾಲಿವುಡ್ ಡ್ಯಾನ್ಸ್ ಇರ್ಬೋದು, ಯೋಗ ಇರ್ಬೋದು, ಕ್ಯಾಲಿಗ್ರಫಿ, ಹ್ಯಾಂಡ್ ರೈಟಿಂಗ್ ಕ್ಲಾಸ್ ಇರ್ಬೋದು, ಸಂಗೀತ ಕ್ಲಾಸ್ ಇರ್ಬೋದು, ಶ್ಲೋಕ ಇರ್ಬೋದು, ಯೋಗ ಇರ್ಬೋದು, ಡ್ರಾಯಿಂಗ್, ಪೇಂಟಿಂಗು. ಸೊ ಹೀಗೆ ತುಂಬಾ ಹಲವಾರು ನಮ್ಮಲ್ಲಿ ತರಬೇತಿಗಳು ನಡೀತವೆ. ಪ್ರತಿಯೊಂದಕ್ಕೂ ಒಬ್ಬೊಬ್ಬ ಶಿಕ್ಷಕರು ಬರ್ತಾರೆ, ಅದರದೇ ಆದಂಥ ಟೈಮಿಂಗ್ಸ್ ಅಲ್ಲಿ ಬರ್ತಾರೆ, ಮಕ್ಕಳು ಬರ್ತಾರೆ, ಕಲಿತಾ ಇದ್ದಾರೆ. ಸೊ ಒಂದು ಹೆಮ್ಮೆ ಅಂತ ಅನ್ಸುತ್ತೆ. ತುಂಬಾ ಜನಮನ್ನಣೆ ಪಡೆದಿದೆ ಅಂತ ನನಗೆ ಅನಿಸಿಕೆ. ಸೊ ಹಾಗಾಗಿ ಅದು ಜನಗಳಿಗೆ ಗೊತ್ತು. ಶರ್ಮಾಸ್ ಅಂತಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಹೇಗಿದೆ, ಅವರ ವಾತಾವರಣ ಹೇಗಿದೆ ಅನ್ನೋದು. ತುಂಬಾ ಈ ನಮ್ಮ ಪೇರೆಂಟ್ಸ್ಗಳೇ ನಮಗೆ ಮಾತಾಡ್ತಾರೆ. ಯಾಕೆಂದ್ರೆ ಅವರೇ ಕರ್ಕೊಂಡ್ ಬಂದು ಈ ಮಕ್ಳನ್ನ ಸೇರಿಸ್ತೀವಿ ಸರ್, ಈ ಮಕ್ಳನ್ನ ಸೇರಿಸ್ತೀವಿ ಸರ್ ಅಂತ ಬಂದು ಕೇಳ್ಕೊಳ್ತಾರೆ. ತುಂಬಾ ಖುಷಿ ಆಗುತ್ತೆ. ನಂಬಿಕೆ ಇಟ್ಟು ನಮ್ಮಲ್ಲಿ ಶರ್ಮಾಸ್ಗೆ ಕಳಿಸ್ತಿರೋಂಥ ಪೇರೆಂಟ್ಸ್ಗಳಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ 143ನೇ ಕಾರ್ಯಕ್ರಮ. ಸೊ ಹಾಗೆ ನಿನ್ನೆ 7ನೇ ತಾರೀಕು ಶನಿವಾರ ಬೆಳಿಗ್ಗೆದೊಂದು ಕಾರ್ಯಕ್ರಮ ಆಯಿತು, ಹಾಗೆ ಸಾಯಂಕಾಲ ಕಾರ್ಯಕ್ರಮ ಆಯಿತು. ಇವತ್ತು 8ನೇ ತಾರೀಕು ಫೆಬ್ರವರಿ 2026. ಸೊ ಈಗ ನಡೀತಾ ಇದೆ, ಜರುಗ್ತಾ ಇದೆ. ಸೊ ಇದು ನಮ್ಮ ಈ ವರ್ಷದ ಕೊನೆಯ ಕಾರ್ಯಕ್ರಮ. ಸೊ